ಇದೀಗ ತಿರುಪತಿ ಲಡ್ಡುವಿನ ಬಗ್ಗೆ ನಡೀತಾ ಇರತಕ್ಕಂತಹ ಈ ಒಂದು ಅತ್ಯಂತ ಹೇಯವಾದಂತಹ ಮತ್ತು ಅತ್ಯಂತ ಒಂದು ನೋವುಂಟು ಮಾಡತಕ್ಕಂತಹ ಈ ಒಂದು ಪ್ರಕರಣವನ್ನು ಕೇಳಿ ನಾವು ಬಹಳ ದುಃಖಿತರಾಗಿದ್ದೇವೆ. ಬಹಳ ನಮಗೆ ಆಶ್ಚರ್ಯವೂ ಕೂಡ ಆಗಿದೆ. ತಿರುಪತಿ ದೇವಸ್ಥಾನ ಎಂಬುದು ಅದು ಸಮಗ್ರ ಹಿಂದೂ ಸಮಾಜಕ್ಕೆ ಬಹಳ ಮೂಲವಾದಂತಹ ಶ್ರದ್ಧಾ ಕೇಂದ್ರವಾಗಿದ್ದು, ತಿರುಪತಿಯ ಲಡ್ಡುವಿನ ಬಗ್ಗೆ, ಅಲ್ಲಿಯ ಪ್ರಸಾದದ ಬಗ್ಗೆ ಇಡೀ ಹಿಂದೂ ಸಮಾಜಕ್ಕೆ ವಿಶೇಷವಾದ ಗೌರವ ಶ್ರದ್ಧೆಗಳು ಇರುವಾಗ ಇಂತಹ ಒಂದು ಹೇಯವಾದಂತಹ ಒಂದು ಪ್ರಕರಣವನ್ನು ಕೇಳಿ ತುಂಬ ಘಾಸಿಯಾಗಿದೆ, ತುಂಬ ಆಘಾತವಾಗಿದೆ. ಇದು ಕೇವಲ ಒಂದು ನಿದರ್ಶನ ಮಾತ್ರ. ಈ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡಿದಾಗ ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ, ನಮ್ಮ ದೇವಸ್ಥಾನಗಳು ಮತ್ತು ಮಠಗಳ ರಕ್ಷಣೆಗೆ ನಾವು ಸರಕಾರಗಳ ಹಿಡಿತದಿಂದ ತಪ್ಪಿಸಿಕೊಳ್ಳುವುದೇ ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ಇವತ್ತು ನಮ್ಮ ಜಾತ್ಯತೀತ ಸರಕಾರದಲ್ಲಿ ಒಂದು ನಿರ್ದಿಷ್ಟವಾದಂತಹ ಧರ್ಮವನ್ನು ಮಾತ್ರ ಅವರು ನಿಯಂತ್ರಣ ಮಾಡುವುದು ಇದು ಯಾವ ದೃಷ್ಟಿಯಲ್ಲಿಯೂ ಕೂಡ ನ್ಯಾಯವಲ್ಲ. ಹೇಗೆ ಉಳಿದ ಧರ್ಮಗಳಿಗೆ ಅವರದೇ ಆದಂತಹ ಒಂದು ನಿಯಂತ್ರಣ ವ್ಯವಸ್ಥೆಯನ್ನು ಸರಕಾರ ನೀಡಿದೆಯೋ, ಹಾಗೆ ಎಲ್ಲ ಸಾಧು ಸಂತರ ನೇತೃತ್ವದಲ್ಲಿ ಹಿಂದೂ ಧರ್ಮದ ಎಲ್ಲ ಮಠಗಳು, ಮಂದಿರಗಳು ನಿಯಂತ್ರಿತವಾಗಿದ್ದರೆ ಪ್ರಾಚೀನವಾದಂತಹ ಸಂಪ್ರದಾಯಗಳು, ಶುದ್ಧತೆ, ಪರಿಶುದ್ಧತೆ ಮತ್ತು ಎಲ್ಲ ಒಂದು ಸಂಸ್ಕೃತಿ ಇದನ್ನೆಲ್ಲ ಉಳಿಸಿಕೊಂಡು ಬೆಳೆಸಿಕೊಂಡು ಬರಲಿಕ್ಕೆ ಸಾಧ್ಯವಾಗ್ತದೆ. ಹೇಗೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಾವಿರಾರು ವರ್ಷಗಳಿಂದ ನಮ್ಮ ದೇವಸ್ಥಾನಗಳು ತಮ್ಮ ಪಾವಿತ್ರ್ಯವನ್ನು ಉಳಿಸಿಕೊಂಡು ಇಷ್ಟರ ತನಕ ಬಂದಿದೆಯೋ, ಅದೇ ಒಂದು ಪಾವಿತ್ರ್ಯವನ್ನು ಸ್ವಾತಂತ್ರ್ಯ ಪೂರ್ವದ ವ್ಯವಸ್ಥೆಯಲ್ಲಿ ನಾವು ಮುಂದುವರಿಸಿದರೆ ಆ ಪಾವಿತ್ರ್ಯವನ್ನು ಮತ್ತೆ ಪುನಃ ಉಳಿಸಿಕೊಂಡು ಬೆಳೆಸಿಕೊಂಡು ಬರಲಿಕ್ಕೆ ಸಾಧ್ಯ ಇದೆ. ಹಿಂದೂ ಧರ್ಮದ ಎಲ್ಲ ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ನೂರಾರು ವರ್ಷಗಳ, ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಕೇವಲ 70-75 ವರ್ಷಗಳ ಹಿಂದಿನಿಂದ ಈ ಒಂದು ಸರಕಾರದ ನಿಯಂತ್ರಣ ಒಂದು ಪ್ರವೇಶವಾಗಿ ಈ ಪಾವಿತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಬಹಳ ಪ್ರಬಲವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಹಿಂದೂ ದೇವಸ್ಥಾನಗಳನ್ನು, ಮಠ ಮಂದಿರಗಳನ್ನು ಸರಕಾರದ ಹಿಡಿತದಿಂದ ತಪ್ಪಿಸಬೇಕು. ಸರಕಾರದ ಒಂದು ಹಿನ್ನೆಲೆಯಲ್ಲಿ ಬರತಕ್ಕವರಿಗೆ ಧಾರ್ಮಿಕ ಹಿನ್ನೆಲೆ ಇರುವುದಿಲ್ಲ, ಅದು ಕೂಡ ಹಿಂದೂ ಧಾರ್ಮಿಕ ಹಿನ್ನೆಲೆ ಇರುವುದಿಲ್ಲ. ಅಂಥವರನ್ನು ನಾವು ಆ ಒಂದು ಮಠ ಮಂದಿರಗಳ ಒಂದು ನಿಯಂತ್ರಣದ ಅಧಿಕಾರಿಗಳನ್ನಾಗಿ ಮಾಡಿದರೆ ನಮ್ಮ ಎಲ್ಲ ಪಾವಿತ್ರ್ಯವು, ನಮ್ಮ ಎಲ್ಲ ಸಂಪ್ರದಾಯಗಳು, ನಮ್ಮ ಎಲ್ಲ ಒಂದು ಪರಂಪರೆ ಅದು ನಾಶವಾಗುವುದರಲ್ಲಿ ಸಂಶಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೆ ಮತ್ತೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ನಮ್ಮ ಹಿಂದೂ ಧರ್ಮದ ಎಲ್ಲ ದೇವಸ್ಥಾನಗಳನ್ನು, ಮಠ ಮಂದಿರಗಳನ್ನು ಸಾಧು ಸಂತರ ಒಂದು ವಶಕ್ಕೆ ಕೊಟ್ಟು ನಿಯಂತ್ರಣ ವ್ಯವಸ್ಥೆಯನ್ನು ಮಾಡಿ ಸರಕಾರದ ಕಪಿಮುಷ್ಟಿಯಿಂದ ಇದನ್ನು ಬಿಡುಗಡೆಗೊಳಿಸಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಒತ್ತಾಯಪೂರ್ವಕವಾಗಿ ಆಗ್ರಹಿಸ್ತಾ ಇದ್ದೇವೆ. ತಿರುಪತಿಯ ಲಡ್ಡು ವಿಚಾರದಲ್ಲಿ ಇದೀಗ ನಂದಿನಿ ತುಪ್ಪವನ್ನೇ ಬಳಸಬೇಕು ಎಂಬಂತಹ ಈ ಒಂದು ಮಾತು ಏನಿದೆ ಅದು ಅತ್ಯಂತ ಸೂಕ್ತವಾಗಿದೆ. ಇಂತಹ ಒಂದು ಪ್ರವೃತ್ತಿಯಿಂದಾಗಿ ಪಾವಿತ್ರ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೊಮ್ಮೆ ನಾವು ಎಲ್ಲ ಸರಕಾರಗಳನ್ನು, ಕೇಂದ್ರ ಸರ್ಕಾರವನ್ನು ಕೂಡ ನಾವು ಆಗ್ರಹಿಸ್ತಾ ಇದ್ದೇವೆ. ನಮ್ಮ ಹಿಂದೂ ಧರ್ಮದ ಮಠ ಮಂದಿರಗಳನ್ನು ನೀವು ಸ್ವಾಯತ್ತೀಕರಿಸಬೇಕು, ನಮ್ಮ ಸಾಧು ಸಂತರ ವಶಕ್ಕೆ ಅದನ್ನು ಕೊಡಬೇಕು. ಪ್ರಾಚೀನ ವ್ಯವಸ್ಥೆಗಳು ಏನಿದೆ ಅದನ್ನಾಗಲಿ ಅಥವಾ ಸಮಾಜವೇ ನಿಯಂತ್ರಣ ಮಾಡತಕ್ಕಂಥ ವ್ಯವಸ್ಥೆಯನ್ನಾಗಲಿ, ಸಾಧು ಸಂತರ ನಿಯಂತ್ರಣ ಮಾಡತಕ್ಕಂಥ ವ್ಯವಸ್ಥೆಯನ್ನಾಗಲಿ ಮತ್ತೆ ಪುನಃ ತರಬೇಕು ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಆಗ್ರಹಿಸ್ತಾ ಇದ್ದೀವಿ. ಸ್ವಾಮಿ. ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸಿ ಇತ್ತು ಮೇ ಮನಃ. ಜಗತ್ಪ್ರಸಿದ್ಧವಾದ ಅತ್ಯಂತ ಪವಿತ್ರವಾದ ಸ್ವಯಂ ವ್ಯಕ್ತ ಭಗವಂತನ ಕ್ಷೇತ್ರದಲ್ಲಿ ಒಂದಾದ ತಿರುಪತಿ ತಿರುಮಲದಲ್ಲಿ ಭಗವಂತನಿಗೆ ಸಿದ್ಧಪಡಿಸುವಂತಹ ಲಡ್ಡು ಪ್ರಸಾದದಲ್ಲಿ ಅತ್ಯಂತ ಅಪವಿತ್ರವಾದಂತಹ ಅಂಶಗಳನ್ನು ಸೇರಿಸಿ ಅದನ್ನು ಭಗವಂತನ ಮೇಲೆ ಮಾಡಿ ಜನರಿಗೆ ಕೊಡತಕ್ಕಂತಹ ಒಂದು ಆಘಾತಕಾರಿಯಾದ ಸುದ್ದಿಯನ್ನು ಕೇಳಿ ನಮಗೆ ತುಂಬ ಬೇಸರವಾಗಿದೆ. ಯಾವ ಭಗವಂತನ ಪ್ರಸಾದ ಸ್ವೀಕರಿಸಿದರೆ ನಮ್ಮ ಮನಸ್ಸು ಶುದ್ಧವಾಗ್ತದೆ ಎಂಬ ದೃಢವಾದ ನಂಬಿಕೆಯಿಂದ ನಾವೆಲ್ಲ ಭಗವಂತನ ಪ್ರಸಾದವನ್ನು ಮನಃಶುದ್ಧಿ ಆಗ್ತದೆ ಅಂತ. ಆದರೆ ಇವತ್ತು
ಇಂತಹ ಒಂದು ಅಪವಿತ್ರವಾದ ಅಂಶ ಸೇರಿ ಮನಸ್ಸು ಪ್ರಸಾದ ಆಗೋದ ಬದಲು ಅಪ್ರಸಾದವಾಗಿ ಬಿಡುತ್ತೆ. ಅಪ್ರಸನ್ನ ಈ ಪ್ರಸಾದ ಅಪ್ರಸಾದವಾಗಿದೆ. ಅದರಿಂದಾಗಿ ಮನಸ್ಸಿನಲ್ಲಿ ಪ್ರಸಾದವೇ ಇಲ್ಲ. ಸಂಸ್ಕೃತದಲ್ಲಿ ಪ್ರಸಾದ ಅಂದರೆ ಶುದ್ಧತೆಯೇ ಇಲ್ಲಂತಾಗಿದೆ. ಈ ಬಾಹ್ಯ ಈ ಒಂದು ಯಾರೋ ಪುರಾಗ್ರಹ ದೂಷಿತರ ಒಂದು ಅಧಿಕಾರದ ಹಸ್ತಕ್ಷೇಪದಿಂದಾಗಿ ಇಂತಹ ತಿರುಪತಿ ದೇವರ ಭಕ್ತರು ಬಹಳ ಭಾವುಕತೆಯಿಂದ ಸ್ವೀಕರಿಸುವ ಪ್ರಸಾದದಲ್ಲಿ ಇಂತಹ ಒಂದು ಅಪವಿತ್ರ ಅಂಶ ಸೇರಿಕೊಂಡಿದ್ದು ನಿಜವಾಗಿಯೂ ಅತ್ಯಂತ ಖಂಡನಾರ್ಹವಾಗಿದೆ. ಬೇರೆ ಅದರಿಂದಾಗಿ ಒಟ್ಟಿಗೆ ವಿಷಯ ಏನಂದರೆ, ಯಾವುದೇ ಒಂದು ರಾಜಕೀಯ ಪಕ್ಷವಾಗಲಿ ಅದು ಅಧಿಕಾರಕ್ಕೆ ಬಂದಾಗ ಅದರ ಹಸ್ತಕ್ಷೇಪ ಹಿಂದೂ ಧರ್ಮ ದೇವಾಲಯದಲ್ಲಿ ಇರಲೇಬಾರದು. ಅದನ್ನು ಅಲ್ಲಿ ಹೇಗೆ ವ್ಯವಸ್ಥೆ ಆ ಪ್ರಸಾದ ವಿಷಯದಲ್ಲಿ ಆಗಲಿ ಬೇರೆ ವಿಷಯದಲ್ಲಿ ಆಗಲಿ ಯಾವ ರಾಜಕೀಯ ಪಕ್ಷದ ಹಸ್ತಕ್ಷೇಪವೂ ಇರಬಾರ್ದು. ಅದಕ್ಕೆ ಒಂದು ಪ್ರತ್ಯೇಕ ವ್ಯವಸ್ಥೆ ಇದೆ. ಯಾಕೆಂದರೆ ಪೀಠಾಧಿಪತಿಗಳಿದ್ದಾರೆ, ಸಾಧು ಸಂತರಿದ್ದಾರೆ. ಅವರ ಒಂದು ಸರ್ವಸಮ್ಮತವಾದ ನಿಯಮ ಏನಿದೆ, ಹಿಂದೂ ಒಂದು ಪೂಜಾ ಭಾವನೆಗೆ ಧಕ್ಕೆ ಬಾರದಿದ್ದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅದು ನಡೀಬೇಕು. ಇದಕ್ಕೆ ಹಸ್ತಕ್ಷೇಪ ರಾಜಕೀಯ ಪಕ್ಷಗಳದ್ದು ಇರಬಾರ್ದು. ಸಾಧು ಸಂತರಿದ್ದಾರೆ. ಬೇರೆ ಅನ್ಯ ಮತೀಯ ಸಂಸ್ಥೆಯಲ್ಲಿ ಹಿಂದೂ ಧರ್ಮೀಯರು ಯಾರೂ ಅಧಿಕಾರಿಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಆದರೆ ಹಿಂದೂ ಧರ್ಮದ ಈ ಒಂದು ಸಂಸ್ಥಾನದಲ್ಲಿ ಮಾತ್ರ ಅನ್ಯರನ್ನೆಲ್ಲ ಇಲ್ಲಿ ಅವರ ಅಧಿಕಾರ ಇಲ್ಲಿ ಚಲಾಯಿಸ್ತಾರೆ. ಈ ಒಂದು ಪಕ್ಷಪಾತ ಧೋರಣೆ ಸರ್ವಾತ್ಮನ ಸಮಂಜಸವಲ್ಲ. ಆದ್ದರಿಂದಾಗಿ ಇದು ಆದಷ್ಟು ಬೇಗ ನಮ್ಮ ಮುಖ್ಯವಾದ ವಿಷಯ ಏನಂದರೆ, ಯಾವುದೇ ಒಂದು ಧರ್ಮ ನಮ್ಮ ಹಿಂದೂ ಧರ್ಮ ಸನಾತನ ಪದ್ಧತಿಲಿದೆ, ಆ ಪೂಜಾ ಅನೂಚಾನವಾಗಿ ನಡೀಬೇಕು. ಅದಕ್ಕೆ ಸರ್ಕಾರ ಹಸ್ತಕ್ಷೇಪ ಮಾಡಿ ನಾವು ಹಿಂದೂ ಧರ್ಮೀಯರು ಸ್ವತಂತ್ರವಾಗಿ ನಾವು ಯಾವ ಭಾವನೆಯಿಂದ ಪೂಜೆ ಸಲ್ಲಿಸಬೇಕು ಅದಕ್ಕೆ ಧಕ್ಕೆ ಬರುವ ರೀತಿಯಲ್ಲಿದ್ದರೆ ಸಂವಿಧಾನದತ್ತವಾಗಿರ್ತಕ್ಕಂಥ ನಮ್ಮ ಅಧಿಕಾರವನ್ನು ಹತ್ತಿಕ್ಕಿದಾಗ ಆಗುತ್ತೆ. ಇದು ವಿಚಾರ ಮಾಡಬೇಕಾಗುತ್ತೆ. ಎಲ್ಲ ಧರ್ಮದ ಅವರವರ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ನಾವು ಸ್ವಾತಂತ್ರ್ಯ ಕೊಟ್ಟಿದ್ದೇವೆ, ಸಂವಿಧಾನದಲ್ಲಿ ಇದೆ ಅಂತ ಹೇಳೋದಾದರೆ ಅದಕ್ಕೆ ತಕ್ಕಂತೆ ನಡ್ಕೊಳ್ಬೇಕಲ್ಲ. ನಮಗೆ ಬೇರೆಯವರು ಎಲ್ಲ ಹಸ್ತಕ್ಷೇಪ ಮಾಡಿದ್ರೆ ನಮ್ಮ ಅನೂಚಾನ ಆಗಿ ಬಂದಿರತಕ್ಕಂತಹ ಒಂದು ಧರ್ಮದ ಪೂಜೆ ಪುನಸ್ಕಾರಗಳಿಗೆ ತುಂಬ ಧಕ್ಕೆ ಬರ್ತದೆ. ಈಗ ತಿರುಪತಿಯ ಲಡ್ಡೆ ಸಾಕು, ನಮಗೆ ಸಾಕ್ಷಿ ನಿದರ್ಶನ ಸಾಕು. ಆದ್ದರಿಂದಾಗಿ ಸರ್ಕಾರ ಈ ಹಸ್ತಕ್ಷೇಪವನ್ನು ನಿಲ್ಲಿಸಬೇಕು. ಯಾವ ಅಧಿಕಾರಿಗಳು ಇಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಮತಾಚಾರ್ಯರು ಏನು ಬೇರೆ ಬೇರೆ ಪೀಠಾಧಿಪತಿಗಳಿದ್ದು ಈ ಒಂದು ಸಂವಿಧಾನ ವ್ಯವಸ್ಥೆ ಈ ಹಿಂದೂ ದೇವಾಲಯದ ಪೂಜಾ ಪುನಸ್ಕಾರ ಬಗ್ಗೆ ಅವರ ಒಂದು ಮಾರ್ಗದರ್ಶನ ಬೇಕೇ ವಿನಃ ಸರ್ಕಾರದ ಹಸ್ತಕ್ಷೇಪ ಸರ್ವಾತ್ಮನ ನಾವು ಸಹಿಸುವುದಿಲ್ಲ. ಸಂವಿಧಾನದತ್ತವಾದಂತಹ ನಮ್ಮ ಧರ್ಮದ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ನಮಗೆ ನಿಜವಾಗಿಯೂ ಸಂವಿಧಾನ ಕೊಟ್ಟಿದ್ದರೆ ಅದಕ್ಕೆ ತಕ್ಕಂತೆ ವರ್ತಿಸಲೇಬೇಕು. ವಿಚಾರ ಆಗಲಿ ವಿಷಯದಲ್ಲಿ ಅಂತ ನಾವು ಹೇಳ್ತಾ ಇದ್ದೇವೆ. ಮಠಮಂದಿರ ದೇವಾಲಯಗಳನ್ನು ಸರ್ಕಾರದ ಹಸ್ತಕ್ಷೇಪದಿಂದ ದೂರ ಇಡಬೇಕು, ನಿಯಂತ್ರಣದಿಂದ ದೂರ ಇಡಬೇಕು. ಅದಕ್ಕೆ ಸರಿಯಾದ ಪೂಜೆ ಪುನಸ್ಕಾರ ನೆಗೆಯುವಂತೆ ಒಂದು ಇದು ಮಾಡಿದ್ರು. ಒಂದು ಯಾವುದದ್ದು ಪೀಠಾಧಿಪತಿಗಳದ್ದು ಮತಾಚಾರ್ಯದ ಒಂದು ಸಂಸತ್ತು ಮಾಡೋಣ. ಸರ್ಕಾರದ ವ್ಯವಸ್ಥೆಗಳು ಭ್ರಷ್ಟಾಚಾರಕ್ಕೆ ವಿಪುಲ ಅವಕಾಶ ಇದೆ, ಬಹಳ ಅನ್ಯಾಯ ಆಗಲಿಕ್ಕೆ ಅವಕಾಶ ಇದೆ. ಅಂತಹ ಒಂದು ವ್ಯವಸ್ಥೆಯ ಅಡಿಯಲ್ಲಿ ನಾವು ದೇವಸ್ಥಾನಗಳನ್ನು ಕೂಡ ತಂದರೆ ದೇವಸ್ಥಾನಗಳಲ್ಲಿಯೂ ಕೂಡ ಅದಕ್ಕೆ ವಿಶೇಷವಾದ ಅವಕಾಶವನ್ನು ಕೊಟ್ಟ ಹಾಗೆ ಎಲ್ಲ ಕಲುಷಿತವಾಗಿ ಬಿಡುತ್ತೆ. ಮತ್ತೆ ರಾಜಕೀಯ ವ್ಯವಸ್ಥೆಯಲ್ಲಿ ಪರಸ್ಪರ ವಿರೋಧಗಳು, ಭಿನ್ನಾಭಿಪ್ರಾಯಗಳಿದ್ದು ಇನ್ನೂ ಘರ್ಷಣೆಗಳಿಗೆ ಒಂದು ಕೇಂದ್ರವನ್ನಾಗಿ ಮಠ ಮಂದಿರಗಳನ್ನು ಮಾಡೋದು ಸರಿಯಲ್ಲ. ಹಾಗಾಗಿ ಬೇರೆ ಮತಗಳ ಒಂದು ಪೂಜಾ ಸ್ಥಾನಗಳಿಗೆ ಹೇಗೆ ನೀವು ಹಸ್ತಕ್ಷೇಪವಿಲ್ಲದ ಅಂತಹ ವ್ಯವಸ್ಥೆಯನ್ನು ಮಾಡ್ತೀರಿ, ಹಿಂದೂ ಧರ್ಮಕ್ಕೆ ಮಾತ್ರ ಯಾಕೆ? ಹಿಂದೂ ಧರ್ಮದ ದೇವಸ್ಥಾನಗಳಿಗೂ ಮಠ ಮಂದಿರಗಳಿಗೂ ಕೂಡ ಅದರದ್ದೇ ಆದಂತಹ ವ್ಯವಸ್ಥೆಯನ್ನು ಮಾಡಬೇಕು. ಸರ್ಕಾರದ ಯಾವುದೇ ನಿಯಂತ್ರಣವಾಗಲಿ ಯಾವುದೇ ಹಸ್ತಕ್ಷೇಪವಾಗಲಿ ಇಲ್ಲಿ ಸರ್ ಹಾಗೆ ಏನಾದರೂ ಧಾರ್ಮಿಕ ಸಂಸ್ಥೆಗಳೇನು ನಡೆದರೆ ಕೋರ್ಟುಗಳಿವೆ, ಕೋರ್ಟುಗಳ ಮುಖಾಂತರ ತೀರ್ಮಾನ ಆಗ್ತದೆ. ಸರ್ಕಾರದ ಹಸ್ತಕ್ಷೇಪದ ಅವಶ್ಯಕತೆಯೇ ಇಲ್ಲ. ಆದ್ದರಿಂದ ನಾವೆಲ್ಲ ಮಠಾಧಿಪತಿಗಳು ಸಂತರ ಏಕಾಭಿಪ್ರಾಯ ಏನೆಂದರೆ ಹಿಂದೂ ಧರ್ಮದ ಮಠ ಮಂದಿರಗಳನ್ನು ಅದನ್ನು ಸ್ವಾಯತ್ತಗೊಳಿಸಬೇಕು. ಸರ್ಕಾರ ಇದಕ್ಕೆ ಕೈ ಹಾಕಬಾರದು. ಹೇಗೆ ಬೇರೆ ದೇಶಗಳಲ್ಲಿ ಧರ್ಮ ಮತ್ತು ರಾಜಕೀಯವನ್ನು ಪ್ರತ್ಯೇಕವಾಗಿ ಇಟ್ಟಿದ್ದಾರೆ, ನಮ್ಮ ದೇಶದಲ್ಲಿ ಮಾತ್ರ ಅದರಲ್ಲಿಯೂ ಕೂಡ ಹಿಂದೂ ಧರ್ಮದ ವಿಚಾರದಲ್ಲಿ ಮಾತ್ರ ರಾಜಕೀಯ ಹಸ್ತಕ್ಷೇಪ ಆಗ್ತಾ ಇದೆ.
ಇದರಿಂದ ಇದೇ ಸಂದರ್ಭದಲ್ಲಿ ಆ ಒಂದು ದೊಡ್ಡ ಒಂದು ಕ್ರಾಂತಿಯನ್ನು ಕೂಡ ಮಾಡೋದು ಬಹಳ ಅವಶ್ಯಕ. ನಾವೆಲ್ಲ ಸಂತರು ಕೂಡ ನಾವು ಮಾತಾಡಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳು ಕೂಡ ಹಿಂದೂ ಧರ್ಮದ ಮಠ ಮಂದಿರಗಳನ್ನು ತಮ್ಮ ಕಪಿಮುಷ್ಟಿಯಿಂದ ತಮ್ಮ ನಿಯಂತ್ರಣದಿಂದ ಬಿಟ್ಟು ಸ್ವಾಯತ್ತೀಕರಿಸಬೇಕು ಅಂತ ಮತ್ತೊಮ್ಮೆ ನಾವು ಆಗ್ರಹಿಸ್ತಾ ಇದ್ದೇವೆ.